ಸೊ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್ಸ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಫಸ್ಟ್ ಡೇ ಇಂದ ನೀವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗಿಯೋ ತನಕ ಏನೆಲ್ಲ ಆಗುತ್ತೆ ಆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಹಾಗೂ ಆ ಜರ್ನಿನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಇಂಡಿವಿಜುವಲಿ. ಎಸ್ಪೆಷಲಿ ನೀವೇನಾದರೂ ನಿಮ್ಮ ಊರಿಂದ ಬೇರೆ ಊರಿಗೆ ಹೋಗ್ಬಿಟ್ಟು ಓದ್ತಿದ್ದೀರಾ ಅಂದರೆ ಈ ಒಂದು ಟಿಪ್ಸ್ನ ನಾನು ಹೇಳ್ತೀನಿ. ಮೇ ಬಿ ಯು ಮೇ ಬಿ ಸ್ಟೇಯಿಂಗ್ ಇನ್ ಎನಿ ಆಫ್ ದ ಹಾಸ್ಟೆಲ್ಸ್ ಆರ್ PGs ಆರ್ ಈವನ್ ಇನ್ ಯೋರ್ ರಿಲೇಟಿವ್ಸ್ ಹೌಸ್, ಬಟ್ ಈ ಟಿಪ್ಸ್ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನೀವು ಇಷ್ಟು ದಿನ ಏನು ಮಾಡ್ತಿದ್ರಿ, ನಿಮಗೆ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಬೇಕು ಅಂದರೆ ನೀವು KE ವೆಬ್ಸೈಟ್ನ ಫಾಲೋ ಮಾಡ್ತಿದ್ರಿ. ಸೊ ಇವಾಗಿಂದ ಇನ್ ದ ಸೆನ್ಸ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಇದ್ದಿದ್ರೆ ನೀವು KE ವೆಬ್ಸೈಟ್ನ ಫಾಲೋ ಮಾಡ್ತಿದ್ರಾ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿರ್ತೀರಾ, ಸೊ ಇಲ್ಲ ಕಾಲೇಜಿಗೆ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಅಡ್ಮಿಷನನ್ನು ತೊಗೊಂಡಿರ್ತೀರಾ, ಆರ್ ಎಲ್ಸ್ ಕಾಮೆಡ್ಗೆ ಥ್ರೂ ಬಂದಿರಬಹುದು ಅಲ್ವಾ. ಸೊ ಇವಾಗ ನೀವೇನು ಫಾಲೋ ಮಾಡಬೇಕು ಅಂದರೆ VTU ವೆಬ್ಸೈಟ್. ಸೊ ಈ ವೆಬ್ಸೈಟಲ್ಲಿ ನಿಮಗೆ ರೆಗ್ಯುಲರ್ ಆಗಿ ನೀವೇನು ಕಾಲೇಜ್ ಲೈಫ್ ಬಗ್ಗೆ ಇದೆ, ಲೈಕ್ ಎಕ್ಸಾಮ್ಸ್ ಇರ್ಬೋದು, ಸೊ ಎಲ್ಲ ಡೀಟೇಲ್ಸ್ನ VTU ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇವಾಗ ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ, ಹಾಗಾಗಿ ಈ ಚಾನಲ್ ನಿಮಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಯು ವಿತ್ ಆಲ್ ದ ರೆಗ್ಯುಲರ್ ಅಪ್ಡೇಟ್ಸ್ ದ್ಯಾಟ್ ವಿಲ್ ಬಿ ರಿಲೀಸ್ಡ್ ಬೈ ದ VTU. ಸೊ ನಿಮ್ಮ ಫಸ್ಟ್ ಸೆಮ್ ಇಂಜಿನಿಯರಿಂಗ್ ಲೈಫ್ ಸ್ಟಾರ್ಟ್ ಆಗ್ತಾ ಇರೋದು 3rd of August ಇಂದ. ಸೊ ಮೋಸ್ಟ್ ಆಫ್ ದ VTU ಕಾಲೇಜಸಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಈ ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನು ಅಂದರೆ, ನೀವು ಆ ಒಂದು ಹೊಸ ಎನ್ವಿರಾನ್ಮೆಂಟ್, ಆ ಒಂದು ಹೊಸ ಕಾಲೇಜ್, ಆ ಒಂದು ಹೊಸ ಟೀಚರ್ಸ್ ಜೊತೆ ಫ್ರೆಂಡ್ಲಿ ಆಗಲಿ ಅಂತ, ಅಡ್ಜಸ್ಟ್ ಆಗಲಿ ಆ ಒಂದು ಹೊಸ ಎನ್ವಿರಾನ್ಮೆಂಟಲ್ಲಿ ಅಂತ. ಇದೇನಾದರೂ ಕಂಪಲ್ಸರಿನಾ ಅಂತ ಕೇಳಿದ್ರೆ ಕಂಪಲ್ಸರಿ ಇಲ್ಲ, ಬಟ್ ಇಫ್ ಯು ವಾಂಟ್ ಟು ಎಂಜಾಯ್, ಇಫ್ ಯು ವಾಂಟ್ ಟು ಮೇಕ್ ಫ್ರೆಂಡ್ಸ್, ಇಟ್ ಇಸ್ ಗುಡ್ ಇಫ್ ಯು ಗೋ. ಗೊತ್ತು ನನಗೆ ಮನೆಗೆ ತುಂಬ ಅಟ್ಯಾಚ್ ಆಗಿರೋರು ಇರ್ತೀರಾ, ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ ಓದೋರು ಇರ್ತೀರಾ, ಇನ್ನೇನು ಬಿಡು ನಾನು ಮೇಯ್ನಾಗಿ ಕ್ಲಾಸಸ್ ಸ್ಟಾರ್ಟ್ ಆದಾಗಲೇ ಹೋಗ್ತೀನಿ ಅಂತ ಅದೊಂದು ತಪ್ಪನ್ನು ಮಾಡಬೇಡಿ. ಯಾಕಂದರೆ ಅವಾಗ ಟೈಮ್ ಅಡ್ಜಸ್ಟ್ ಆಗ್ಬೋದು, ಅಡ್ಜಸ್ಟ್ ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಇಫ್ ಯು ಗೋ ಇನ್ ದ ಸ್ಟಾರ್ಟಿಂಗ್ ದಟ್ ಇಸ್ ಗುಡ್. ಯಾಕಂದರೆ ಆ ಒಂದು ಎನ್ವಿರಾನ್ಮೆಂಟ್ಗೆ ನೀವು ಬೇಗ ಅಡ್ಜಸ್ಟ್ ಆಗ್ತೀರಾ. ಓಕೆ, ಆ್ಯಂಡ್ ಈ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನೇನು ಕವರ್ ಮಾಡ್ತಾರೆ, ಲೈಕ್ ಇನ್ ಜನರಲ್ ಹೇಳೋದಾದರೆ ಇಟ್ ವಿಲ್ ವೇರಿ ಫ್ರಮ್ ಕಾಲೇಜ್ ಟು ಕಾಲೇಜ್, ಬಟ್ ಇನ್ ಜನರಲ್ ಇಫ್ ಐ ಹ್ಯಾವ್ ಟು ಟೆಲ್ ಯು, ದೇ ವಿಲ್ ಜಸ್ಟ್ ಕವರ್ ಲೈಕ್ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಈ ಕಾಲೇಜ್ ಹೇಗೆ, ಕಾಲೇಜ್ ಕ್ಯಾಂಪಸ್ ಹೇಗಿದೆ, ಏನೇನು ಫೆಸಿಲಿಟೀಸ್ ಇದೆ, ಲೈಬ್ರರೀಸ್ ಹೇಗಿರುತ್ತೆ, ಸೊ ಇಂಥ ಒಂದು ಬೇಸಿಕ್ ಡೀಟೇಲ್ಸ್ ನಾವು ಹೇಳ್ತಾರೆ. ಆ್ಯಂಡ್ ಯು ವಿಲ್ ಬಿ ಪ್ಲೇಯಿಂಗ್ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ನಾಟ್ ದ ಔಟ್ಡೋರ್ ಗೇಮ್ಸ್ ಆ್ಯಂಡ್ ಆಲ್, ಜಸ್ಟ್ ದ ಕಾಮನ್ ಗೇಮ್ಸ್ ದಟ್ ವಿಲ್ ಮೇಕ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅಂತ ಹೇಳ್ಬೋದು. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಯಾಕಂದರೆ ನಾನು ಹೇಳೋದು ಶೇರ್ ಮಾಡೋದು ತುಂಬಾ ಇದೆ. ಯಾಕಂದರೆ ನಾನು ಮಾಡಿರೋ ತಪ್ಪನ್ನು ನೀವು ಮುಂದೆ ಕಂಟಿನ್ಯೂ ಮಾಡಬಾರ್ದು ಅನ್ನೋ ಒಂದು ರೀಸನಿಗೆ ಐ ವಿಲ್ ಬಿ ಗಿವಿಂಗ್ ಯು ದ ಟಿಪ್ಸ್ ದಟ್ ವಿಲ್ ವರ್ಕ್. ಓಕೆ, ಸೊ ನಾನು ಹೇಳ್ತಾ ಅಲ್ವಾ ನಿಮಗೆ 3rd of August ಇಂದ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಆರ್ ಓರಿಯಂಟೇಷನ್ ಸೆಷನ್ ಅಂತ ಕೂಡ ಹೇಳ್ತೀವಿ. ಸೊ ಈ ಒಂದು 3rd of August ಇಂದ 16th ತನಕ ನಿಮಗೆ ಏನಿರುತ್ತೆ ಅಂದರೆ ಈ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ನಿಮ್ಮ ನಾರ್ಮಲ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಕೆಲವೊಂದು ಕಾಲೇಜಸಲ್ಲಿ ಓರಿಯಂಟೇಷನ್ ಸೆಷನಲ್ಲಿ ನಿಮಗೆ ಬೇಸಿಕ್ಸ್ ಕೂಡ ಹೇಳಿರ್ತಾರೆ, ಅಂದರೆ ಹೇಳ್ಕೊಡ್ತಾರೆ. ಏನು ಬೇಸಿಕ್ಸು ಅಂದರೆ, ಇವಾಗ ನೀವು PU ಅಲ್ಲಿ ಕಲ್ತಿರೋದು ಇಂಜಿನಿಯರಿಂಗ್ ಕಲಿಯೋದು ಅಥವಾ ಇಂಜಿನಿಯರಿಂಗ್ ಅಲ್ಲಿ ಎಸ್ಪೆಷಲಿ VTU ಅಲ್ಲಿ ಓದೋದು ತುಂಬಾನೇ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ. ಅಂಡ್ ಸೈಡ್ ಬೈ ಸೈಡ್ ಇಲ್ಲಿ ನೀವು ಸ್ಕಿಲ್ಸ್ ನ ಡೆವಲಪ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ನೀವು ಜಸ್ಟ್ PUC ಮುಗಿಸಿರ್ತೀರಾ ಅಂಡ್ ನಿಮ್ಮ ತಲೆಲೂ ಇರುತ್ತೆ, ಓಕೆ ಇದು AI ಹೇಳ್ತಿದ್ದಾರೆ, AI ಕ್ಯಾನ್ ರಿಪ್ಲೇಸ್ ದ ಜಾಬ್ಸ್ ಅಂತಲ್ಲ. ಇಸ್ ಇಟ್ ವರ್ತ್ ಡೂಯಿಂಗ್ ಇಂಜಿನಿಯರಿಂಗ್? ಎಸ್, ಇಟ್ ಇಸ್ ಕಂಪ್ಲೀಟ್ಲಿ ವರ್ತ್, ಬಟ್ ಮೀನ್ ವೈಲ್ ಯು ಶುಡ್ ಆಲ್ಸೋ ಹ್ಯಾವ್ ದ ಸ್ಕಿಲ್ಸ್ ದಟ್ ಆರ್ ನೆಸೆಸರಿ. ಸೊ ಎಲ್ಲ ಲೈಕ್ ಏನೇನು ಸ್ಕಿಲ್ಸ್ ಬೇಕು, ಇಂಟರ್ನ್ಶಿಪ್ ಬೇಕು, ಮುಂದಿನ ವಿಡಿಯೋಸಲ್ಲಿ ಐಲ್ ಬಿ ಅಪ್ಡೇಟಿಂಗ್ ಯು. ಸೊ ನಿಮಗೆ ಕ್ಲಾಸಸ್ ಅಂದರೆ ಮೇನ್ ಕ್ಲಾಸ್ ಯಾವಾಗ ಅವ್ರು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ 17th of August ಇಂದ. ಅಷ್ಟು ದಿನ ನಿಮ್ಗೆ ಏನಿದ್ರು ಈ ಥರ ಬೇಸಿಕ್ಸ್ ಕ್ಲಾಸ್ ಆಗ್ಬೋದು, ನಾರ್ಮಲ್ ಓರಿಯಂಟೇಷನ್ ಸೆಷನ್ಸ್ ಇರಬಹುದು. ಅದಾದಮೇಲೆ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಸೆಮಿಸ್ಟರ್, ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ, ಲಾಸ್ಟ್ ವರ್ಕಿಂಗ್ ಡೇ. ಸೊ ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು 19th of December ಅಂತ ಕೊಟ್ಟಿದ್ದಾರೆ. ಸೊ ಜನರಲಿ ಏನನ್ಸುತ್ತೆ ನಮಗೆ, ಒಂದು ಸೆಮ್ ಅಂದರೆ 6 months ಇರುತ್ತೆ ಅಂತ, ಬಟ್ ನೀವು ಇಲ್ಲೇ ನೋಡ್ತಿದ್ದೀರಾ ಫಸ್ಟ್ ಸೆಮ್ ಜಸ್ಟ್ 4 months ಅಲ್ಲಿ ಕಳೆದೋಗ್ಬಿಡುತ್ತೆ. ಈ ಒಂದು 4 months ಅಲ್ಲಿ ಕೆಲವೊಂದು ಕಾಲೇಜಸಲ್ಲಿ 2 ಇಂಟರ್ನಲ್ಸ್ ಇರುತ್ತೆ, ಇನ್ನೊಂದು ಕೆಲವೊಂದು ಕಾಲೇಜಸಲ್ಲಿ 3 ಇಂಟರ್ನಲ್ಸ್ ಇರುತ್ತೆ. ಸೊ ಇಂಟರ್ನಲ್ಸ್ ಬಗ್ಗೆ, ಎಕ್ಸಾಮ್ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ಬಿಟ್ಟು ಹೆದರ್ಸಕ್ಕೆ ಇಷ್ಟ ಇಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಅದು ಅರ್ಥ ಆಗುತ್ತೆ. ಆ್ಯಂಡ್ ನೀವೇನಾದರೂ ನಮ್ಮ ವಾಟ್ಸ್ಆ್ಯಪ್ ಗ್ರೂಪನ್ನು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ವಾಟ್ಸ್ಆ್ಯಪ್ ಚಾನಲ್ ಕೂಡ ಇದೆ, ಇಟ್ಸ್ ಯೋರ್ ಒಪಿನಿಯನ್, ಇಟ್ಸ್ ಯೋರ್ ಚಾಯ್ಸ್, ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಇದೆ ಅಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಯು ಕ್ಯಾನ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಮೀ ಆಸ್ ವೆಲ್. ಸೊ ಥಿಯರಿ ಎಕ್ಸಾಮ್ಸ್ ಅಂದರೆ ಇವಾಗ ಲಾಸ್ಟ್ ಫೈನಲ್ ಎಕ್ಸಾಮ್ ಥರ ಇರುತ್ತೆ ಅಲ್ವಾ. ಸೊ ಫಸ್ಟ್ ಸೆಮಿನ ಫೈನಲ್ ಎಕ್ಸಾಮ್ ಯಾವಾಗ ಅಂತ ಕೇಳಿದ್ರೆ 21st December ಇಂದ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಟೆಂಟೇಟಿವ್ ಟೈಮ್ ಟೇಬಲ್. ಓಕೆ, ಸೊ ಇದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾರೆ ಅಂತಲ್ಲ, ಫೈನಲೈಸ್ಡ್ ಟೈಮ್ ಟೇಬಲ್ ಇನ್ನೊಂದು 10-15 days ಅಲ್ಲಿ VTU ಬಿಡುತ್ತೆ. ಓಕೆ, ಅವಾಗಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಫ್ ದೇರ್ ಆರ್ ಎನಿ ಚೇಂಜಸ್ ಇನ್ ದ ಡೇಟ್ಸ್. ಆ್ಯಂಡ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಇಲ್ಲಿ ಪ್ರಾಕ್ಟಿಕಲ್ಸ್ ಏನು ಅಂದರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಅಗೇನ್ ಯು ವಿಲ್ ಹ್ಯಾವ್ ಸೇಮ್ ಸಬ್ಜೆಕ್ಟ್ಸ್. ಅಂದರೆ ಎಲ್ಲ ಸೇಮ್ ಅಲ್ಲ. ಇವಾಗ ನೀವು VTU ಕಾಲೇಜ್ ಅವರಾಗಿದ್ದರೆ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ. ಆ್ಯಂಡ್ ಈ ಒಂದು ರೆಸ್ಪೆಕ್ಟಿವ್ ಸೈಕಲ್ಸಲ್ಲಿ ನಿಮಗೆ ಅದದೇ ಲ್ಯಾಬ್ ಇರುತ್ತೆ, ಫಿಸಿಕ್ಸ್ ಲ್ಯಾಬ್ ಕೂಡ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬ್ ಕೂಡ ಇರುತ್ತೆ. ಓಕೆ, ಸೊ ಆ ಒಂದು ಲ್ಯಾಬ್ ಎಕ್ಸಾಮ್ಸ್ ಆಗುತ್ತೆ ನಿಮ್ಮದೇ ಕಾಲೇಜಲ್ಲಿ ಆಗುತ್ತೆ. ನೀವೇನು ಹೊರಗಡೆ ಹೋಗಿ ನೀವು ಸೆಕೆಂಡ್ PU ಅಲ್ಲಿ ಹೇಗೆ ಎಕ್ಸ್ಟರ್ನಲ್ಸ್ ಬಂದಿರ್ತಾರೆ ಆ ಥರ ಏನಿಲ್ಲ, ಆಗಲ್ಲ. ಫಾರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನಿಮ್ಮ ಕಾಲೇಜಲ್ಲೇ ಆಗುತ್ತೆ ಎಕ್ಸಾಮ್. ಸೊ ಇದೆಲ್ಲ ಆಗುತ್ತೆ. ಸೊ ಆ ಒಂದು ಡೇಟ್ಸ್ ಬಂದುಬಿಟ್ಟು 20th of Jan ಇಂದ 5th of February. ಸೊ ಇಷ್ಟು ಮುಂದಿನ ಪ್ರೆಡಿಕ್ಟೆಡ್ ಡೇಟ್ಸ್ ಇದೆ. ಆ್ಯಂಡ್ ಇಲ್ಲಿ ಹೇಳಿರೋ ಹಾಗೆ ನಿಮಗೆ ರಜೆ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಏನು ಅರ್ಥ ಅಂದ್ರೆ, ನಿಮಗೆ ಫಸ್ಟ್ ಸೆಮಿಸ್ಟರ್ ಮುಗಿಯುತ್ತೆ ಅಲ್ವಾ, 5th of Feb ಅಲ್ಲಿ ಮುಗಿಯುತ್ತೆ ಅನ್ಕೊಳ್ಳಿ, ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆ ಡೇಟ್ಸ್ ತನಕ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು 8th of Feb ಅಂತ ಕೊಟ್ಟಿದ್ದಾರೆ. ಸೊ 3 ದಿನ ರಜೆ ಇರುತ್ತೆ ಅಂದ್ರೆ ಇಲ್ಲ, ಯಾಕಂದ್ರೆ VTU ಎಕ್ಸ್ಟೆಂಡ್ ಮಾಡುತ್ತೆ ಹಾಲಿಡೇಸ್ ಅನ್ನ. ನಥಿಂಗ್ ಟು ವರಿ ಅಬೌಟ್ ದಿಸ್. ಸೊ ಇನ್ನು ನೀವು ಕೇಳೋದಾದ್ರೆ ಏನೇನು ತಪ್ಪು ಮಾಡಬಾರ್ದು ಒಂದು ಫಸ್ಟ್ ಇಯರ್ ಅಲ್ಲಿ ಅಂದ್ರೆ,
ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ಗಮನ ಇರಲಿ. ಯಾಕಂದರೆ ಎಸ್ಪೆಷಲಿ ವೆನ್ ಯು ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಟು ಡಿಫ್ರೆಂಟ್ ಕಾಲೇಜಸ್. ಓಕೆ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯು ಡೋಂಟ್ ಫೀಲ್ ಲೈಕ್ ಓಕೆ ನಾನು ಇಷ್ಟು ಸ್ಪೆಂಡ್ ಮಾಡ್ತಿದ್ದೀನಿ ಅಂತ. ಒಂದು ಎಕ್ಸ್ಪೆಂಡಿಚರ್ ಲೀಸ್ಟನ್ನು ನೀವು ಮಾಡಿದ್ರೆ ಎಲ್ಲಾನು ನಿಮ್ಮ ಕೈಯಲ್ಲೇ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಫಾರ್ ಯು ಆಲ್ಸೋ. ಆ್ಯಂಡ್ ಸ್ಟಾರ್ಟಿಂಗ್ ನೀವು ಪ್ಲೇಸ್ ಚೇಂಜ್ ಆಗುತ್ತೆ, ಫುಡ್ ಚೇಂಜ್ ಆಗುತ್ತೆ, ಇದೆಲ್ಲ ಸ್ವಲ್ಪ ನೋಡಿ. ಐ ವುಡ್ ಸಜೆಸ್ಟ್ ನೀವು ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಒಂದ್ಸಲ ಆ ಕಾಲೇಜ್ನ ವಿಸಿಟ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ನ ಕೇಳಿ. ಎಸ್ಪೆಷಲಿ ಇಫ್ ಯು ಆರ್ ಬುಕ್ಕಿಂಗ್ ಹಾಸ್ಟೆಲ್ ಆರ್ ಪಿ ಜಿ, ಅಲ್ಲಿರೋರ್ನ ಕೇಳಿ. ಓಕೆ, ಲೈಕ್ ಮ್ಯಾನೇಜ್ಮೆಂಟನ್ನು ಕೇಳಿದ್ರೆ ಯಾರು ತಾನೇ ಅವ್ರ ಕಾಲೇಜ್ ಅಥವಾ ಪಿ ಜಿ ಅಥವಾ ಹಾಸ್ಟೆಲ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇಫ್ ಯು ಗೋ ಅಂಡ್ ಆಸ್ಕ್ ದ ಸ್ಟೂಡೆಂಟ್ಸ್, ಇಟ್ ಇಸ್ ಬೆಟರ್. ಓಕೆ, ಆ್ಯಂಡ್ ಕರೆಕ್ಟಾಗಿ ಎಲ್ಲಾನು ನೋಡ್ಕೊಳ್ಳಿ. ವೆದರ್ ಇಟ್ ಇಸ್ ಸೇಫ್ ಟು ಸ್ಟೇ, ಎಸ್ಪೆಷಲಿ ಫಾರ್ ಗರ್ಲ್ಸ್ ಎಲ್ಲ ಸೇಫ್ ಇದೆಯಾ ನೋಡಿ. ಫುಡ್ ಅಡ್ಜಸ್ಟ್ ಆಗುತ್ತಾ ನೋಡಿ, ಫುಡ್ ಮೆನ್ಯೂನ ಚೆಕ್ ಮಾಡಿ. ಬುಕ್ಸ್ ಕೂಡ ಅಷ್ಟೇ, ತುಂಬ ತಗೋಬೇಕು ಅಂತ ಇಲ್ಲ. ಇಫ್ ಯುವರ್ ಸೀನಿಯರ್ಸ್ ಆರ್ ಹ್ಯಾವಿಂಗ್ ಇಟ್ಸ್ ಓಕೆ. ಆ್ಯಂಡ್ ಆದಷ್ಟು ನಿಮ್ಮ ಕಾಲೇಜ್ ಮೆಟೀರಿಯಲನ್ನೇ ನೀವು ಓದಿ. ಆ್ಯಂಡ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ, ಯಾಕಂದರೆ ಇವಾಗ ನೀವು ಬರೋದು 2025 ಸ್ಕೀಮಲ್ಲಿ ಅಲ್ವಾ. ಸೊ ಐಲ್ ಬಿ ಅಪ್ಡೇಟಿಂಗ್ ಲೈಕ್ ನೀವು ಏನು ನೋಟ್ಸ್ನ ಓದಬೇಕು, ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಓದಬೇಕು ಅಂತ ಥ್ರೂ ಔಟ್ ಯರ್ ಇಂಜಿನಿಯರಿಂಗ್ ಜರ್ನಿ. ಐಲ್ ಬಿ ದೇರ್ ವಿತ್ ಯು ಟು ಹೆಲ್ಪ್ ಯು ಔಟ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ನೀವೆಲ್ಲರೂ ಕ್ಯಾಲ್ಕುಲೇಟರ್ನ ಪರ್ಚೇಸ್ ಮಾಡ್ತೀರಾ. ಸೊ ಯಾವ ಕ್ಯಾಲ್ಕುಲೇಟರ್ ಪರ್ಚೇಸ್ ಮಾಡಿದ್ರೆ ಎಲ್ಲ ಆಪ್ರೇಷನ್ಸ್, ಇವಾಗ ಕೆಲವೊಂದು ಕ್ಯಾಲ್ಕುಲೇಟರ್ಸಲ್ಲಿ ಎಲ್ಲ ಆಪ್ರೇಷನ್ಸ್ ಪಾಸಿಬಲ್ ಇಲ್ಲ. ಸೊ ಆ ರೀಸನ್ಗೆ ಯಾವ ಒಂದು ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡಬಹುದು ಅಂತ ನನ್ನ ಕಮೆಂಟ್ಸಲ್ಲಿ ಒಂದು ವಿಡಿಯೋ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಚೆಕ್ ಮಾಡಿ. ಅದೇ ಕ್ಯಾಲ್ಕುಲೇಟರ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು, ಆಯಿತಾ. ಸುಮ್ಮನೆ ಯಾಕಂದರೆ ಕ್ಯಾಲ್ಕುಲೇಟರ್ ಪ್ರೈಸ್ ಬಂದುಬಿಟ್ಟು 1500 ಏನಿಲ್ಲ ಅಂದರೂ 2000 ತನಕ ಇದೆ. ಸೊ ಹಾಗಾಗಿ ಒಂದೇ ಸಲ ಇನ್ವೆಸ್ಟ್ ಮಾಡಿ ಚೆನ್ನಾಗಿರೋ ಕ್ಯಾಲ್ಕುಲೇಟರನ್ನು ತಗೊಳ್ಳಿ. ಸೊ ಇದಿಷ್ಟು ಬೇಸಿಕ್ಸ್ ಆಗಿತ್ತು. ಯಾಕಂದರೆ ನೀವು ಸ್ಟಾರ್ಟಿಂಗ್ ಇದನ್ನ ಸ್ಪೆಂಡ್ ಮಾಡ್ತೀರಾ, ಹೋಗ್ತಾ ಹೋಗ್ತಾ ಇನ್ನೇನು ತಗೋಬೇಕು, ಇನ್ನೇನು ತಗೋಬಾರ್ದು, ಎಕ್ಸ್ಟ್ರಾ ಸೈಡ್ ಬೈ ಸೈಡ್ ಸ್ಕಿಲ್ಸ್ ಏನು, ಇಂಟರ್ನ್ಶಿಪ್ ಏನು, ಇವೆಲ್ಲ ಡೀಟೇಲ್ ಆಗಿ ನಾನು 1 by 1 ಸ್ಟಾರ್ಟ್ ಮಾಡೋಣ. ನಿಮ್ಮ ಎಂಟ್ರಿ ಕಾಲೇಜಿಗೆ ಸದ್ಯಕ್ಕೆ ಆಗಲಿ ಅಂತ ಹೇಳ್ತಾ, ವಿಶಿಂಗ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಇಂಜಿನಿಯರಿಂಗ್ ಲೈಫ್.